ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಶಾಸಕಾಂಗ ಸಭೆಯನ್ನು ಇವತ್ತು ನಾನು ಕರೆದಿದ್ದೆ. ನಮ್ಮ ಅಧ್ಯಕ್ಷರು, ನಮ್ಮ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಭಾಗವಹಿಸಿದರು. ಭಾಳಷ್ಟು ಶಾಸಕರು ಈ ಸಭೆಗೆ ವಿಧಾನ ಪರಿಷತ್ತು, ವಿಧಾನಸಭಾ ಶಾಸಕರು ಕೂಡ ಬಂದಿದ್ದರು. ಭಾಳಷ್ಟು ವಿಸ್ತೃತವಾದಂಥ ಚರ್ಚೆ ಆಯಿತು. ಸರ್ಕಾರ ಮಾಡ್ತಾ ಇರುವಂಥ ತಪ್ಪುಗಳು, ಅನುದಾನದ ಕೊರತೆ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಮೈಕ್ರೋ ಫೈನಾನ್ಸ್ ಇರ್ಬೋದು, ಬಕರುಕುಂ ಸಾಗುವಳಿಯ ಅರ್ಜಿಗಳನ್ನು ರದ್ದು ಮಾಡ್ತಾ ಇರುವಂಥದ್ದು, ಮತ್ತು ಬಡ್ಜೆಟ್ಟಲ್ಲಿ ಅನುದಾನಗಳನ್ನು ಎರಡು ಬಡ್ಜೆಟಲ್ಲೂ ಅನುದಾನ ಕೊಡದೆ ಮೋಸ ಮಾಡಿರೋದ್ರ ಬಗ್ಗೆ, ಇವೆಲ್ಲದ್ರ ಬಗ್ಗೆನೂ ಭಾಳ ವಿಸ್ತೃತವಾಗಿ ಚರ್ಚೆ ಆಯಿತು. ಒಟ್ಟಾರೆ ಎಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲಿ ಹಾಜರಾತಿಯನ್ನು ಜಾಸ್ತಿ ಮಾಡೋ ಮುಖಾಂತರ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಬೇಕು ವಿಧಾನಸಭೆ ಒಳಗಡೆ, ಮತ್ತು ಅದೇ ರೀತಿ ಹೊರಗಡೆನೂ ಕೂಡ ಯಾವ್ಯಾವ SC/ST ಹಣ ದುರುಪಯೋಗ ಆಗ್ತಾಯಿದೆ, ಬಗರುಕುಂ ಸಾಗುವಳಿ ಅರ್ಜಿಗಳು ಇದಾಗ್ತಾ ಇದೆ, ವಿಶ್ವವಿದ್ಯಾನಿಲಯಗಳು ರದ್ದು ಮಾಡ್ತಾ ಇದ್ದಾರೆ, ಹೊರಗಡೆನೂ ಕೂಡ ಇದಕ್ಕೆ ಹೋರಾಟ ಮಾಡುವಂಥದ್ದಕ್ಕೆ ಇವತ್ತು ತೀರ್ಮಾನ ಮಾಡಿದಿರಿ. ಭಾಳ ಫಲಪ್ರದವಾದಂಥ ಒಂದು ಸಭೆ, ವಿಸ್ತೃತವಾದಂಥ ಸಭೆ ಆಗಿದೆ. ನಮ್ಮ ಎಲ್ಲ ಶಾಸಕರು ಕೂಡ ನಾವು ಪಾರ್ಟಿಸಿಪೇಟ್ ಮಾಡ್ತೀರಿ, ಮತ್ತು ಪೂರ್ತಿ ಬಡ್ಜೆಟ್ ಮತ್ತು ಗವರ್ನರ್ ಸ್ಪೀಚನ್ನು ಪೂರ್ತಿ ಏನು ಸಮಯ ಇದೆ ಅಷ್ಟನ್ನು ಉಪಯೋಗ ಮಾಡ್ಕೊಳ್ಳೋಣ. ಒಂದು 4-5 ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀರಿ. ವಿಶೇಷವಾಗಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮತ್ತು KPC ಅಕ್ರಮದ ಬಗ್ಗೆ, ಮೈಕ್ರೋ ಫೈನಾನ್ಸು, ಸಾಗುವಳಿ, ಬಗರುಕುಂ ಸಾಗುವಳಿ, ಈ ಥರದ್ದು ನಿಲುವಳಿ ಸೂಚನೆಯನ್ನು ಕೊಡ್ತಾ ಇದ್ದೀರಿ. ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ಅಧಿವೇಶನದಲ್ಲಿ ಮಾತನಾಡಲೇಬೇಕು ಅನ್ನೋ ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾಕೆಂದರೆ ಮೊದಲನೇದಾಗಿ ನಮ್ಮ ಉದಯಗಿರಿನೇ ಫಸ್ಟು, ಅದಾದಮೇಲೆ ಬ್ಯಾಂಕ್ಗಳ ದರೋಡೆ, ಆಗಲೊತ್ತೆ ಬ್ಯಾಂಕ್ಗಳ ದರೋಡೆ ಮಾಡಿದವರು ಇನ್ನೂ ಕೆಲವರು ಸಿಗಲೇ ಇಲ್ಲ. ಮತ್ತು ಹಿಂದೂಗಳ ಮೇಲೆ ಆಗ್ತಾ ಇರುವಂಥ ಹಲ್ಲೆಗಳು, ಗಣೇಶನ ಹಬ್ಬಲಾದಂಥ ಹಲ್ಲೆ, ಇಲ್ಲಿ ಬೆಂಗಳೂರಲ್ಲಿ ಹಸುವಿನ ಕೆಚ್ಚಲು ಕುಯ್ದಂಥ ಘಟನೆ ನೂರಾರಿದೆ. ಈ ಸರ್ಕಾರ ಬಂದ ಮೇಲೆ ನೂರಾರು ಆ ಥರದ ಇನ್ಸಿಡೆಂಟ್ ಆಗಿದೆ. ಇವೆಲ್ಲ ಪ್ರಚಲಿತವಾಗಿ ಭಾಳ ಪ್ರಮುಖತೆಯನ್ನು ಪಡೆದಿರುವಂಥದ್ದು, ಜನ ಆತಂಕದಲ್ಲಿರ್ತಕ್ಕಂಥದ್ದು. ಈ ವಿಚಾರನೂ ಕೂಡ ನಾವು ಮಾತಾಡೋಣ. ನಾಳೆ JDS ಕೂಡ ಪ್ರತಿಭಟನೆ ಮಾಡ್ತಾ ಇದೆ ಸರ್, ಗಾಂಧಿ ಪ್ರತಿಮೆ, BJP ಕೂಡ ಭಾಗಿಯಾಗುತ್ತೆ. ವಿಧಾನಸಭೆ ಒಳಗಡೆ ನಾವೆಲ್ಲ ಒಟ್ಟಾಗಿ ಮಾಡ್ತಾ ಇದ್ದೀರಿ. ವಿಧಾನಸಭೆ ಹೊರಗಡೆ ಏನೇನು ಮಾಡ್ತಾ ಇದ್ದಾರೋ ಅದನ್ನು ಕುಮಾರಸ್ವಾಮಿ ಅವ್ರ ಜೊತೆ ಕೂತು ಮಾತಾಡಿ ನಾವು ತೀರ್ಮಾನವನ್ನು ಮಾಡ್ತೀವಿ.